ಪಾಂಡ್ಯ ಕ್ರಿಕೆಟ್ ಆಟದ ಕಾರಣಕ್ಕೆ ಆಗಲಿ ಅಥವಾ ವೈಯಕ್ತಿಕ ವಿಚಾರಗಳೇ ಇರಲಿ, ಒಂದಲ್ಲ ಒಂದು ಕಾರಣಕ್ಕೆ ಆಗಾಗ ಕ್ರಿಕೆಟ್ ಅಭಿಮಾನಿಗಳಿಂದ ಟ್ರೋಲ್ ಆಗ್ತಾ ಇರುವ ಆಟಗಾರ. ಪಾಂಡ್ಯ ಟೀಮ್ ಇಂಡಿಯಾದ ಪ್ರಮುಖ ಆಟಗಾರ ಅಷ್ಟೇ ಅಲ್ಲ, ಈಗ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆಗಿಯೂ ರೋಹಿತ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆದರೆ ಈ ಆಟಗಾರನ ಕ್ರಿಕೆಟ್ ಜರ್ನಿ ಶುರುವಾಗಿದ್ದು ಹೇಗೆ? ಇವರು ಎಷ್ಟನೇ ಕ್ಲಾಸ್ವರೆಗೆ ಓದಿದ್ದಾರೆ? ಹಾಗೆ ಈಗ ಪಾಂಡ್ಯ ಗಳಿಸಿರುವ ಕೋಟಿಗಳೆಷ್ಟು ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 1993 ಅಕ್ಟೋಬರ್ 11ರಂದು ಗುಜರಾತ್ನ ಚೋರಾಯಾಸಿಯಲ್ಲಿ ಹಾರ್ದಿಕ್ ಪಾಂಡ್ಯ ಜನಿಸಿದ್ರು. ಬಡ ಕುಟುಂಬದಲ್ಲಿ ಹುಟ್ಟಿದ ಪಾಂಡ್ಯಗೆ ಬಾಲ್ಯದಿಂದಲೂ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಹಿರಿಯ ಸಹೋದರ ಕೃನಾಲ್ ಪಾಂಡ್ಯ ಕ್ರಿಕೆಟ್ ಆಡಲು ಹೋಗ್ತಿದ್ದಾಗ ಅವರ ಜೊತೆ ಹಾರ್ದಿಕ್ ಕೂಡ ಮೈದಾನಕ್ಕೆ ಹೋಗಿ ತನ್ನ ಪಾಡಿಗೆ ಆಟ ಆಡ್ತಾ ಮೋಜು ಮಾಡ್ತಿದ್ರು. ಅಂಥದ್ರಲ್ಲಿ ಒಂದು ದಿನ ಕೃನಾಲ್ ಅವರ ಕೋಚ್ ಕಿರಣ್ ಮೋರೆ ಅವರ ಕಣ್ಣಿಗೆ ಈ ಹಾರ್ದಿಕ್ ಬಿದ್ರು. ಹಾರ್ದಿಕ್ಗೆ ಕ್ರಿಕೆಟ್ ಮೇಲಿರುವ ಆಸಕ್ತಿ ಮತ್ತು ಶ್ರದ್ಧೆಯನ್ನು ಗಮನಿಸಿದ ಮೋರೆ ಅವರು ಕ್ರಿಕೆಟ್ ಕೋಚಿಂಗ್ ಪಡೆಯುವಂತೆ ಸಲಹೆ ನೀಡಿದ್ರು. ಹಾಗೆ ಕೋಚಿಂಗ್ಗೆ ಹಾರ್ದಿಕ್ನನ್ನು ಸೇರಿಸಿಕೊಂಡಿದ್ದ ಮೋರೆ ಮೊದಲ 3 ವರ್ಷ ಕೋಚಿಂಗ್ ಫೀಸ್ ಕೂಡ ತೆಗೆದುಕೊಂಡಿರಲಿಲ್ಲ. ಇನ್ನು ಹಾರ್ದಿಕ್ ಪಾಂಡ್ಯಗೆ ಬಾಲ್ಯದಿಂದಲೂ ಓದೋದ್ರಲ್ಲಿ ಹೇಳಿಕೊಳ್ಳುವಂತಹ ಆಸಕ್ತಿ ಇರಲಿಲ್ಲ. 9ನೇ ತರಗತಿ ಕೂಡ ಪೂರ್ಣಗೊಳಿಸದೆ ಕ್ರಿಕೆಟ್ ಕಡೆ ಹೆಚ್ಚಿನ ಗಮನ ನೀಡಲು ಪ್ರಾರಂಭಿಸಿದ್ರು. ಅಂದ್ರೆ ಹಾರ್ದಿಕ್ ಪಾಂಡ್ಯ 9ನೇ ತರಗತಿ ಪರೀಕ್ಷೆ ಕೂಡ ಬರೆದಿಲ್ಲ. ಹೀಗಾಗಿ ಅವರ ಶೈಕ್ಷಣಿಕ ಅರ್ಹತೆ ಕೇವಲ 8ನೇ ತರಗತಿ ಮಾತ್ರ. ಕ್ರಿಕೆಟ್ಗಾಗಿ ವಿದ್ಯಾಭ್ಯಾಸವನ್ನೇ ತೊರೆದ ಹಾರ್ದಿಕ್ ಪಾಂಡ್ಯ ಇದೀಗ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್. ಅದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ತಂಡದ ನಾಯಕರಾಗಿದ್ದ ಅವರು ಜಿಟಿಯನ್ನು 1 ಬಾರಿ ಚಾಂಪಿಯನ್ ಆಗಿ ಮಾಡಿದ್ದಾರೆ, ಮತ್ತೊಂದು ಬಾರಿ ಫೈನಲ್ ಪ್ರವೇಶಿಸುವಂತೆ ಮಾಡಿದ್ರು. ಹೆಸರಾಂತ ಕ್ರೀಡಾ ವೆಬ್ಸೈಟ್ ಸ್ಪೋರ್ಟ್ಸ್ ಕ್ರೀಡಾ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರ ಈಗಿನ ಒಟ್ಟು ಆಸ್ತಿ ಮೌಲ್ಯ ಸುಮಾರು 91 ಕೋಟಿ ರೂಪಾಯಿ. ಇಷ್ಟೆಲ್ಲ ಕೋಟಿಗಳನ್ನ ಕ್ರಿಕೆಟ್ ಮತ್ತು ಜಾಹೀರಾತುಗಳ ಮೂಲಕವೇ ಹಾರ್ದಿಕ್ ಪಾಂಡ್ಯ ಗಳಿಸಿದ್ರು ಅನ್ನೋದು ವಿಶೇಷ. ಹೀಗೆ ಬಡ ಕುಟುಂಬದಿಂದ ಮೇಲೆ ಬಂದ ಹಾರ್ದಿಕ್ ಈಗ ವಿಶ್ವ ಕ್ರಿಕೆಟಿಗನಾಗಿ ಗಮನ ಸೆಳೆಯುತ್ತಿರೋದಕ್ಕೆ ಮುಖ್ಯ ಕಾರಣವೇ ಪ್ರತಿಭೆಯ ಜೊತೆಗೆ ಕ್ರಿಕೆಟ್ ಬಗ್ಗೆ ಅವರಿಗಿರುವ ಬದ್ಧತೆ. ನಮಸ್ಕಾರ.